ಮೊದಲಿಂದಲೂ ನಮ್ಮ ಪೂರ್ವಜರು ಹೇಳಿಕೊಂಡು ಬಂದಾರ್ರಿ. ಈ ಗೃಹಸ್ಥ ಆಶ್ರಮಕ್ಕಾದ್ರೆ ಮದುವೆ, ವಿವಾಹ, ಲಗ್ನ ಅಂತ ಹೆಸರಿಟ್ಟುಕೊಂಡು ಸರ ಈ ಒಂದು ಆಶ್ರಮಕ್ಕೆ ಪ್ರವೇಶ ಆಗಬೇಕಾದರೂ ಕೂಡ ಕೆಲವೊಂದು ಸಂಪ್ರದಾಯಗಳನ್ನು ರೂಢಿಸಿಕೊಂಡು ಬಂದಾರೆ, ಕೆಲವೊಂದು ನಿಯಮಗಳನ್ನು ಹಾಕಿದ್ದಾರೆ, ಕೆಲವೊಂದು ಕಟ್ಟುಪಾಡುಗಳನ್ನು ಇಟ್ಟಿದ್ದಾರೆ. ಯಾಕಂದ್ರೆ ಸಾಮಾಜಿಕ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಸಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಸರ್ ಲೈಂಗಿಕ ಕ್ರೀಡೆ ಸರ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅದು ಸಹಜವಾಗಿರ್ತದೆ ರೀ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಹಿಡ್ಕೊಂಡು ಅದು ಇರ್ತದೆ ರೀ. ಅದಕ್ಕಿಂತ ಮನುಷ್ಯ ವಿವೇಕವನ್ನು ಹೊಂದಿರೋದ್ರಿಂದ ರೀ, ಇವನಿಗೊಂದು ಸುಜ್ಞಾನ ಇರುವುದರಿಂದ ರೀ ಅದು ಯಾವ ರೀತಿ ಪ್ರವೇಶ ಮಾಡಬೇಕು ಅನ್ನೋಕ್ಕೆ ಒಂದು ನಿಬಂಧನೆಗಳನ್ನು ನಮ್ಮ ಹಿರಿಯರು ಹಾಕಿದ್ದಾರೆ ಸರ್. ಅದಕ್ಕಾಗಿ ಏನು ಮಾಡೋದು ಸರ್, ಒಂದು ನಿಮಗೆಲ್ಲ ಗೊತ್ತು ರೀ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರೆ. ಸ್ವರ್ಗದಲ್ಲಿಯೇ ಮದುವೆಗಳು ನಿಶ್ಚಿತ ಆಗಿರ್ತಾವು ಅಂತೇಳಿ. ಆದರೂ ಕೂಡ ಸರ್ ನಾವು ಲೌಕಿಕರು ಏನು ಮಾಡ್ತು ಅಂತಂದ್ರೆ ರೀ, ಪ್ರಾಪ್ತ ವಯಸ್ಸಿಗೆ ಬಂದಂಥ ಗಂಡಿಗೆ ಆಗಲಿ, ಅಂದರೆ 21 ವರ್ಷದ ತುಂಬಿದಂಥ ಗಂಡಿಗೆ, ಹಾಗೆ 18 ವರ್ಷ ತುಂಬಿದಂಥ ಹೆಣ್ಣುಮಗಳಿಗೆ ರೀ ಅವಳು ಒಂದು ಪ್ರಾಪ್ತ ವಯಸ್ಸು ಬಂದಾಗ ರೀ ಈ ಒಂದು ಕೂಡುವಿಕೆ ಅಂದರೆ ಒಂದು ಬಂಧನವನ್ನು ನಿವಾರಿಸಿ ಅವರನ್ನು ಈ ಒಂದು ಏನಂತಂದರೆ ವಿವಾಹ ಬಂಧನಕ್ಕೆ ಒಳಪಡಿಸಿ ರೀ ಸಂತಾನೋತ್ಪತ್ತಿ ಕಾರ್ಯಕ್ಕೆ ನಾವು ಅಣಿ ಮಾಡಿದ್ರೆ ಮದುವೆ ಎನ್ನುವಂಥದ್ದು ನಮ್ಮ ಜನರನ್ನು ಮುಂದೆ ಕೊಂಡೊಯ್ಯೋದಕ್ಕೆ ಒಂದು ಆಸರ ಅಷ್ಟೇ ಅಲ್ಲ, ವಂಶೋಭಿವೃದ್ಧಿಗೆ ಸರ್ ಅದು ಶಾಸ್ತ್ರಬದ್ಧವಾಗಿ ಅವರಿಗೆ ಪರವಾನಿಗೆ ಕೊಟ್ಟಂಗೆ ಸರ್. ಅದಕ್ಕಾಗಿ ವಿವಾಹಕ್ಕೆ ಭಾಳ ಪವಿತ್ರತೆ ಇದೆ ಸರ್. ನೋಡಿ ಸರ್, ಗಂಡು ಹೆಣ್ಣುಗಳ ಒಂದು ಅವರು ಯೋಗ ಕೂಡಬೇಕಂತ ಸಹಿತ ರೀ 100 ಹೆಣ್ಣು ನೋಡಿರ್ತಾನೆ ರೀ, ಬಾಜು ಮನೆ ಹೆಣ್ಣನ್ನು ಲೈಕ್ ಮಾಡ್ತಾನೆ. ಹಿಂಗೆ ಸರ್ ಅವ್ರವ್ರ ಯೋಗಕ್ಕೆ ಅನುಗುಣವಾಗಿನ ರೀ ಅದು ಭೋಗ ಪ್ರಾಪ್ತಿ ಆಗ್ತೈತೆ ರೀ. ನೋಡಿ ಸರ್, ಕೆಲವು ಹೇಳ್ತಾರೆ ಸರ್, ಯಾವ ಜನ್ಮದ ಸುಕೃತ ಪುಣ್ಯದ ಫಲವು ತಮ್ಮ ಪಾಣಿಗ್ರಹಣ ಭಾಗ್ಯವು ನನ್ನದಾಗಿದೆ ಅಂತೇಳಿ ಹೆಣವಾಗ ಹೇಳ್ತಾರೆ. ಅಂದ್ರೆ ರೀ ಒಬ್ಬರೊಬ್ಬರು ಕೂಡಬೇಕಾದ್ರೆ ಅದು ಯೋಗ ಇರ್ತದೆ ರೀ. ಹೀಗಾಗಿ ಸರ್ ಪೂರ್ವದಿಂದಲೂ ನೋಡಿ ಸರ್ ದೇವಣ ದೇವತೆಗಳು ಕೂಡ ಸರ್ ಹಾಂ ಸರ್ ಲಕ್ಷ್ಮೀನಾರಾಯಣ ರೀ, ಪಾರ್ವತಿ ಪರಮೇಶ್ವರ, ಸರಸ್ವತಿ ಬ್ರಹ್ಮ, ಹಿಂಗೆ ಸರ್ ಅದನ್ನು ಮಾಡಿಕೊಂಡು ಯಾಕೆ ಬಂದಾರಂದ್ರೆ ರೀ ಗೃಹಸ್ಥ ಆಶ್ರಮಗಳು ಅಂತ ಒಂದು ಆನಂದ ಅದ ರೀ.